ಹಾಲಿನ ದರವನ್ನ ಏರಿಕೆ ಮಾಡಿ ಆದೇಶ ಹೊರಡಿಸಲಾಗಿದೆ. ಅಲ್ಲಿಗೆ ದುಬಾರಿ ದುನಿಯಾದ ಲಿಸ್ಟ್ಗೆ ಮತ್ತೊಮ್ಮೆ ಹಾಲಿನ ದರ ಏರಿಕೆ ಮೂಲಕ ಹಾಲು ಕೂಡ ಸೇರ್ಪಡೆಯಾಗಿದೆ. ಇತ್ತೀಚೆಗಷ್ಟೇ ಪೆಟ್ರೋಲ್ ಡೀಸೆಲ್ ಮೇಲೆ 3-3.5 ರೂಪಾಯಿ ಹೆಚ್ಚಿಗೆ ಮಾಡಿದ್ರ ವಿರುದ್ಧ ಜನಾಕ್ರೋಶ ವ್ಯಕ್ತವಾಗಿತ್ತು. ಆಗ ರಾಜ್ಯ ಸರ್ಕಾರ ನೀಡಿದ ಸಮರ್ಥನೆ ನಿಮಗೆ ಗೊತ್ತಿದೆ. ನಾವು ಹೆಚ್ಚಿಗೆ ಮಾಡಿದೀವಿ, ಆದ್ರೆ ಅಕ್ಕಪಕ್ಕದ ರಾಜ್ಯದಲ್ಲಿ ನಮ್ಗಿಂತ ಜಾಸ್ತಿ ಇದೆ. ಈಗ ಬಹುಶಃ ಹಾಲಿನ ದರ ಏರಿಕೆಗೂ ಹೀಗೆ ಸಮರ್ಥನೆ ಬರುತ್ತಾ ಸರ್ಕಾರದ ಕಡೆಯಿಂದ? ಅನುಮಾನ ಸಹಜ. ನಾಳೆಯಿಂದಲೇ ನೀವು ಹಾಲ್ ತರಕ್ ಹೋದಾಗ 2 ರೂಪಾಯಿ ಎಕ್ಸ್ಟ್ರಾ ತಗೊಂಡು ಹೋಗ್ಬೇಕಾಗತ್ತೆ. ಪೆಟ್ರೋಲ್ ಡೀಸೆಲ್ ಬೆನ್ನಲ್ಲೇ ಇದೀಗ ಹಾಲಿನ ದರ ಕೂಡ ಏರಿಕೆ ಮಾಡಿ ಸರ್ಕಾರ ಆದೇಶವನ್ನ ಹೊರಡಿಸಿದೆ. ಅಲ್ಲಿಗೆ ಮತ್ತಷ್ಟು ದುಬಾರಿ ಆಯಿತು ಜನಸಾಮಾನ್ಯನ ಜೀವನ. 1 ಲೀಟರ್ಗೆ 1000 ml ಹಾಲಿರುತ್ತೆ. ಅದಕ್ಕೆ 50 ml ಹಾಲನ್ನು ನಾವು ಅಡಿಷನಲ್ ಆಗಿ 1050 ml ಹಾಲನ್ನು ನಾವು ಪಾಕೆಟ್ ಅಲ್ಲಿ ತಯಾರು ಮಾಡ್ತೀವಿ. ಅಂದ್ರೆ ನಾವು ತೂಕ ಮಾಡಿದ್ರು ಅವ್ರು ಅಳತೆ ಮಾಡಿದ್ರು 1000 ml ಹಾಲು ಇರುತ್ತೆ. ಆ 50 ml ಹಾಲಿನ ದರ 2 ರೂಪಾಯಿ 10 ಪೈಸೆ ಆಗುತ್ತೆ. ಆ 2 ರೂಪಾಯಿ 10 ಪೈಸೆ ಮಾತ್ರ ನಾವು 42 ರೂಪಾಯಿ ಇದ್ದಿದ್ದ ದರವನ್ನು 44 ರೂಪಾಯಿನ ನಾವು ನಾಳೆಯಿಂದ ಅದನ್ನು ಜಾರಿ ಮಾಡಬೇಕಂತೇಳಿ ನಾವು ತೀರ್ಮಾನ ಮಾಡಿದ್ದೀವಿ. ಸೊ 42 ರೂಪಾಯಿ ಮತ್ತು 2 ರೂಪಾಯಿ 10 ಪೈಸೆ ಹಿಂದೆ 42 ರೂಪೀಸ್ ಇದೆ 1000 ml ಗೆ. ಈಗ 50 ml ಹಾಲಿಗೆ 2 ರೂಪಾಯಿ 10 ಪೈಸೆ ಆಗುತ್ತೆ. 2 ರೂಪಾಯಿ 10 ಪೈಸೆ ಮತ್ತು 42 ರೂಪಾಯಿ ಎರಡೂ ಸೇರಿಸಿದ್ರೆ 44 ರೂಪಾಯಿ 10 ಪೈಸೆ ಆಗುತ್ತೆ. ನಾವು 10 ಪೈಸೆ ಕಡಿಮೆ ಮಾಡ್ತಾ ಇದ್ದೀವಿ. ನಾವು ಒಂದು ಕಡೆ 50 ml ಗೆ ಆಗ್ತಕ್ಕಂಥ 2 ರೂಪಾಯಿ 10 ಪೈಸೆನಲ್ಲಿ 10 ಪೈಸೆ ಕಡಿಮೆ ತೊಗೊಳ್ತಾ ಇದೀವಿ. ಮತ್ತೆ ನಾವು ಏಜೆಂಟ್ 10 ಪೈಸೆ ನಾವು ಜಾಸ್ತಿ ಕೊಡ್ತಾ ಇದೀವಿ. ಹಾಗಾಗಿ 20 ಪೈಸೆ ನಮಗೆ ಕಡಿಮೆ ಆಗುತ್ತೆ. ಹಂಗೆ ನೋಡ್ಕೊಂಡ್ರೆ ನಾವು ಕೆಎಂಎಫ್ಗೆ ನಾವು ಹೊರೆಯನ್ನ ನಾವೇ ಅದನ್ನು ಭರಿಸ್ತೀವಿ. 1 ಲೀಟರ್ಗೆ 1000 ml ಹಾಲಿರುತ್ತೆ. ಅದಕ್ಕೆ 50 ml ಹಾಲನ್ನು ನಾವು ಅಡಿಷನಲ್ ಆಗಿ 1050 ml ಹಾಲನ್ನು ನಾವು ಪಾಕೆಟ್ ಅಲ್ಲಿ ತಯಾರು ಮಾಡ್ತೀವಿ. ದುಬಾರಿ ದುನಿಯಾದಿಂದ ರಾಜ್ಯದ ಜನ ರಾಜ್ಯ ಸರ್ಕಾರಕ್ಕೆ ಹಿಡಿ ಶಾಪವನ್ನ ಹಾಕ್ತಾ ಇದ್ದಾರೆ. ಕಾಂಗ್ರೆಸ್ ಗ್ಯಾರಂಟಿಯನ್ನ ಅನೌನ್ಸ್ ಮಾಡಿ ಅದಕ್ಕೆ ದುಡ್ಡು ಹೊಂದಿಸೋದಕ್ಕೆ ಈ ರೀತಿ ಏದುಸಿರು ಬಿಡ್ತಾ ಇದೆ. ಕಾರಣ ಕಂಡ ಬೆಲೆಗಳ ಏರಿಕೆ. ನೋಡಿ, ಈಗ ಸದ್ಯಕ್ಕೆ ನೀವು ಇಲ್ಲೊಂದು ಲಿಸ್ಟ್ ಅನ್ನ ಗಮನಿಸ್ತಾ ಇದ್ದೀರಿ. ಟೋಂಡ್ ಹಾಲು ಪ್ರಸ್ತುತ ಅರ್ಧ ಲೀಟರ್ಗೆ 22 ರೂಪಾಯಿ ಇತ್ತು. ಈಗ ಎಷ್ಟು ಜಾಸ್ತಿ ಆಗಿದೆ ಅನ್ನೋದನ್ನ ತಾವು ಗಮನಿಸ್ತಾ ಇದ್ದೀರಿ. 2 ರೂಪಾಯಿ ವ್ಯತ್ಯಾಸ ಇದೆ, 24 ರೂಪಾಯಿ ಆಗ್ತಾ ಇದೆ. 2 ರೂಪಾಯಿ ಜಾಸ್ತಿ ಆಗ್ತಾ ಇರೋದು. ಅದರಲ್ಲೂ ಮುಖ್ಯವಾಗಿ ಟೋಂಡ್ ಹಾಲು, ಹೋಮೋಜಿನೈಸ್ ಟೋಂಡ್ ಹಾಲು, ಹಾಗೇನೆ ಹಸುವಿನ ಹಾಲು, ಸ್ಪೆಷಲ್ ಹಾಲು, ಶುಭಂ ಹಾಲು, ಸಮೃದ್ಧಿ ಹಾಲು, ಈ ಎಲ್ಲ ಹಾಲಿನ ದರ ಪಟ್ಟಿಯನ್ನ ತಾವೀಗ ಗಮನಿಸ್ತಾ ಇದ್ದೀರಿ. ಪ್ರತಿಯೊಂದನ್ನು ಗಮನಿಸಿ. 24ರಿಂದ 26 ರೂಪಾಯಿ ಆಗಿದೆ, 2 ರೂಪಾಯಿ ವ್ಯತ್ಯಾಸ. 25ರಿಂದ 27 ಆಗಿರೋದು 2 ರೂಪಾಯಿ ವ್ಯತ್ಯಾಸ. 25ರಿಂದ 27 ಆಗಿರೋದು 2 ರೂಪಾಯಿ ಏರಿಕೆ. 26ರಿಂದ 28 ರೂಪಾಯಿ ಆಗಿದೆ, 2 ರೂಪಾಯಿ ಏರಿಕೆ. 25ರಿಂದ 27 ಆಗಿದೆ, 2 ರೂಪಾಯಿ ಏರಿಕೆ. 28ರಿಂದ 30 ರೂಪಾಯಿ ಆಗಿದೆ, 2 ರೂಪಾಯಿ ಏರಿಕೆ. ಹೀಗೆ ಪ್ರತಿಯೊಂದು ನೀವು ಗಮನಿಸ್ತಾ ಇರುವಂತದ್ದು ಈ ಒಂದು ಹಾಲಿನ ದರ ಈಗಾಗಲೇ ಯಾವ ರೀತಿ 2 ರೂಪಾಯಿ ಏರಿಕೆ ಆಗಿದೆ. ಇವನ್ ಶುಭಂ ಹಾಲು ಕೂಡ 25ರಿಂದ 27 ರೂಪಾಯಿ ಆಗಿರೋದು. ಸಂತೃಪ್ತಿ ಹಾಲು 28ರಿಂದ 30 ರೂಪಾಯಿ. ಶುಭಂ ಗೋಲ್ಡ್ ಹಾಲು 26ರಿಂದ 28 ರೂಪಾಯಿ. ಡಬಲ್ ಟೋಂಡ್ ಹಾಲು 21ರಿಂದ 23 ರೂಪಾಯಿ. ಇಲ್ಲೂ ಕೂಡ 2 ರೂಪಾಯಿ ವ್ಯತ್ಯಾಸ ಇದೆ. ಈ ರೀತಿ ಪ್ರತಿಯೊಂದು 2 ರೂಪಾಯಿ ಏರಿಕೆ ಆಗಿರುವಂಥದ್ದನ್ನು ತಾವು ಗಮನಿಸ್ತಾ ಇದ್ದೀರಿ. ನಂದಿನಿ ಹಾಲು, ಕೇರಳ ಮಿಲ್ಮಾ ಸೇರಿದಂತೆ ಇನ್ನುಳಿದ ರಾಜ್ಯಗಳಲ್ಲಿಯೂ ಕೂಡ ರೇಟ್ ಯಾವ ರೀತಿ ಇದೆ, ನಮ್ಮ ರಾಜ್ಯದಲ್ಲಿ ಎಷ್ಟು ಏರಿಕೆ ಮಾಡಿದ್ದಾರೆ ಅನ್ನೋದನ್ನು ತಾವು ಗಮನಿಸ್ತಾ ಇದ್ದೀರಿ. 2 ರೂಪಾಯಿ ಏರಿಕೆ ಮಾಡಿ ಸರ್ಕಾರ ಈಗ ಆದೇಶವನ್ನ ಹೊರಡಿಸಿದೆ. ಗ್ಯಾರಂಟಿಗೆ ದುಡ್ಡು ಕೊಡೋದಕ್ಕಾಗ್ತಾ ಇಲ್ಲ. ಹೀಗಾಗಿ ತರಕಾರಿ ಬೆಲೆ ಜಾಸ್ತಿ, ಹಾಲಿನ ಬೆಲೆ ಜಾಸ್ತಿ, ಪೆಟ್ರೋಲ್ ಡೀಸೆಲ್ 3 ರೂಪಾಯಿ ಜಾಸ್ತಿ. ಸರ್ಕಾರಕ್ಕೆ ಹಿಡಿಚಾಪ ಹಾಕುವಂತಹ ಕೆಲಸ ಈಗ ರಾಜ್ಯದ ಜನರಿಂದ ಆಗ್ತಾ ಇದೆ. ನೀವು ಗ್ಯಾರಂಟಿ ಅನೌನ್ಸ್ ಮಾಡಿಬಿಟ್ರಿ, ಅದಕ್ಕೆ ಈಗ ನಮಗೆ ಈ ರೀತಿ ಕಷ್ಟ ಕೊಡ್ತಾ ಇದ್ದಾರೆ ಅಂತ ಜನ ಚೀತು ಅಂತ ಉಗಿತಾ ಇದ್ದಾರೆ. ರೈಟ್, ಈರೇಶ್ ಅಂತ ಹೇಳಿ ಬಳ್ಳಾರಿಯಿಂದ ಕರೆ ಮಾಡಿದ್ದಾರೆ. ಸರ್ ನಮಸ್ಕಾರ. ನಮಸ್ತೆ ಮ್ಯಾಮ್. 50 ಮಿಲಿ ಲೀಟರ್ ಹೆಚ್ಚಿಗೆ ಕೊಡ್ತಾರಂತೆ, 2 ರೂಪಾಯಿ ಜಾಸ್ತಿ. ಅಂದ್ರೆ ನೀವು ಅರ್ಧ ಲೀಟರ್ ತಗೊಳ್ತಿದ್ದಕ್ಕೆ ಇನ್ನೊಂದು 50 ಮಿಲಿ ಲೀಟರ್ ಎಕ್ಸ್ಟ್ರಾ. ಆದ್ರೆ 2 ರೂಪಾಯಿ ಎಕ್ಸ್ಟ್ರಾ ದುಡ್ಡು ಕೊಡ್ಬೇಕು. ಏನ್ ಹೇಳ್ತೀರಿ ಸರ್ಕಾರದ ಈ ನಿರ್ಧಾರಕ್ಕೆ?
ಅಲ್ಲ ಮ್ಯಾಮ್, ಎಲ್ಲದನ್ನು ಹಿಂಗೆ ರೇಟ್ ಜಾಸ್ತಿ ಮಾಡ್ಕೊಂತ ಹೋದ್ರೆ ಹೆಂಗೆ ಬಡವ್ರು ಹೆಂಗ್ ಜೀವನ ಮಾಡಬೇಕು? ಇವರು ಸಿದ್ದರಾಮಯ್ಯ ಅವರು ಬಿಜೆಪಿ ಸರ್ಕಾರ ಯಾವ್ದಾದ್ರು ಒಂದ್ ಏರ್ಸಿದ್ರೆ ಸಾಕು ಹೋಗ್ಬಿಟ್ಟು ಪ್ರತಿಭಟನೆ ಮಾಡ್ತಿದ್ರಲ್ವ ತಿಂಗ್ಳುಗಟ್ಲೆ. ಇವಾಗ ಏನ್ ಹೇಳ್ತಾರೆ ಇವ್ರು ಇದಕ್ಕೆ? ಮೊನ್ನೆ ಪೆಟ್ರೋಲ್ ಜಾಸ್ತಿ ಮಾಡಿದ್ರು ಕೇಳಿದ್ರೆ ಬೇರೆ ಸ್ಟೇಟಲ್ಲೆಲ್ಲ ಜಾಸ್ತಿ ಇದೆ ಕಂಪೇರ್ ಮಾಡಿದ್ರೆ, ಸೊ ಏನು ಆಗಲ್ಲ ಅಂತ ಹೇಳ್ತಾರೆ. ಇವಾಗ ಇವ್ರಿಗೆ ಜಾಸ್ತಿ ಮಾಡ್ಬೇಕನ್ನೋದು ಏನಿದೆ, ರೈತರಿಗೆ ಬೆಂಬಲ ಬೆಲೆ ಕೊಟ್ಟಿಲ್ಲ 5-6 ತಿಂಗಳಿಂದ ಹಾಲಿಗೆ. ಇವ್ರಿಗೆ ಬೇರೆ ಇಂಟರ್ನ್ಯಾಷನಲ್ ಲೆವೆಲ್ಗೆ ಸ್ಪಾನ್ಸರ್ ಮಾಡೋಕ್ಕೆ ದುಡ್ಡಿದೆ, ಇಲ್ಲಿ ಕೇಳಿದ್ರೆ ಲೀಟ್ರಿಗೆ 1.5 ನಾವು ಲಾಸ್ ಮಾಡ್ಕೊಂಡು ಮಾರ್ತಿದೀವಿ ಅಂತ ಹಾಲು ಹೇಳ್ತಾರಲ್ಲ. ಇವ್ರಿಗೆ ಏನು ಹೇಳ್ಬೇಕು ಮ್ಯಾಮ್ ನಾವು? ರೈಟ್, ಬಹುಶಃ ಸಂಪರ್ಕ ಕಟ್ ಆಗಿದೆ. ಮಮತಾ ಅಂತ ಹೇಳಿ ನೆಲಮಂಗಲದಿಂದ ಮತ್ತೊಬ್ರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಮೇಡಮ್. ನಮಸ್ತೆ ಮೇಡಮ್. 1 ಲೀಟರ್ ಹಾಲಿಗೆ 4 ರೂಪಾಯಿ, ಅರ್ಧ ಲೀಟ್ರಿಗೆ 2 ರೂಪಾಯಿ ಜಾಸ್ತಿ. ಏನ್ ಹೇಳ್ತೀರಿ? ಏನ್ ಹೇಳೋದಿದೆ, ಬರೆ ಹಾಕಿಸ್ಕೊಳಕಂತಾನೆ ವೋಟ್ ಮಾಡಿದೀವಿ, ಮತ್ ಬರೆ ಹಾಕಿಸ್ಕೊಂತಾನೆ ಇರ್ಬೇಕು. ನಾವ್ ಯಾವಾಗ್ಲೂ ಸತ್ ಪ್ರಜೆಗಳಲ್ಲ, ಸತ್ತ ಪ್ರಜೆಗಳು. ಇಂಥದಕ್ಕೆ ವೋಟ್ ಮಾಡ್ತೇವೆ, ಬಿಟ್ಟಿ ಗ್ಯಾರಂಟಿಗಳಿಗೆ, ಇಂಥದಕ್ಕೆಲ್ಲ ವೋಟ್ ಮಾಡ್ತಾ 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 ನಾವ್ ಯಾವಾಗ್ಲೂ ಹೀಗೆ ಬದುಕ್ತಾ ಇರ್ಬೇಕು. ಒಟ್ನಲ್ಲಿ ಯಾರನ್ನ ನಾವೇನು ಪ್ರಶ್ನೆ ಮಾಡೋ ಹಾಗಿಲ್ಲ. ಸಂವಿಧಾನದಲ್ಲಿ ಹಕ್ಕಿದೆ, ನಾವ್ ಪ್ರಶ್ನೆ ಮಾಡ್ಬೇಕು ಅಂತ, ಆದ್ರೆ ನಮ್ ಪ್ರಶ್ನೆಗಳಿಗೆ ಯಾರು ಉತ್ತರ ಕೊಡಲ್ಲ. ಸೊ ನಾವ್ ಹಿಂಗೆ ಸುಮ್ನೆ ಏರಿದ್ದಕ್ಕೆ ಬರೀ ಹಾಕಿಸ್ಕೊಂತ ಮೈ ಎಲ್ಲ ಸುಟ್ಕೊಂಡು ಹಣ್ಣು ಮಾಡ್ಕೊಂಡು ಬದುಕ್ತಾ ಇರ್ಬೇಕು. 2,000 ರೂಪಾಯಿ ಕೊಡ್ತಾರಲ್ಲ ಸರ್ಕಾರದಿಂದ ಪ್ರತಿ ಮನೆ ಎಲ್ಲಿಂದ ಕೊಟ್ಟಿದ್ದಾರೆ? ನಮ್ ರಕ್ತ ಹೀರಿ ನಮ್ಗೆ ಕೊಡೋರು ಅಲ್ವಾ? ಅಂದ್ರೆ ಈ ಗ್ಯಾರಂಟಿ ದುಡ್ಡಿಗೆ ಹೊಂದ್ಸಕ್ಕೇನೆ ಹಿಂಗೆಲ್ಲ ಮಾಡ್ತಿದ್ದಾರೆ ಅಂತ ಅನ್ಸುತ್ತಾ ನಿಮ್ಗೆ? ಅನ್ಕೊಳ್ಳೋದೇನ್ ಗ್ಯಾರಂಟಿ? ಹೌದು ಗ್ಯಾರಂಟಿ ಯಾರಿಗೆ ಕೊಡ್ತಾ ಇದಾರೆ? ಹೌದು, GST ಕಟ್ಟೋರಿಗೆ ಕೊಡ್ತಾ ಇದಾರ, ಕೊಡ್ಕೊಂಡು ಕಲ್ ಹೊಡಿಯೋರಿಗೆ ಕೊಡ್ತಾ ಇದಾರೆ ಅವರು. ನಿಮಗ್ ಬರ್ತಿಲ್ವಾ ಮಮತಾ ಅವ್ರೆ 2,000 ರೂಪಾಯಿ? ಇಲ್ಲ, ಖಂಡಿತ ನಾನು ಯಾವ್ದನ್ನು ತಗೊಂಡಿಲ್ಲ. ಇದುವರೆಗೂ ಒಂದೇ ಸರ್ತಿ ಫ್ರೀ ಬಸ್ ಅಲ್ಲೂ ಕೂಡ ಓಡಾಡಿಲ್ಲ ನಾನು, ಈಗ 1 ವರ್ಷ ಆದ್ರೂ ಕೂಡ. ಈಗ ಇವ್ರು ಗ್ಯಾರಂಟಿ ತಗೊಂಡು ಏನ್ ಮಾಡೋಣ ನಾವು? ರೈಟ್. ಗುರುಸ್ವಾಮಿ ಅಂತ ಹೇಳಿ ಮತ್ತೊಬ್ರು ದೂರವಾಣಿ ಸಂಪರ್ಕದಲ್ಲಿ